ನಾನಿವತ್ತು ಅಭ್ಯಾಸದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಭ್ಯಾಸಗಳು ಅಂತಂದರೆ ನಾವು ಎಲ್ಲರಿಗೂ ಒಂದು ಹವ್ಯಾಸ ಅನ್ನೋದು ಇದ್ದೇ ಇರುತ್ತೆ. ಆದರೂ ಕೂಡ ಕೆಲವು ಜನರು ನಾವು ಏನಾಗಬೇಕು ಅಂತ ಅಂದ್ಕೊಂಡಿರ್ತೀವೋ ಅದರ ಮೇಲೆ ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ನಮಗೆ ಎಲ್ಲರೂ ಕೂಡ ಯಾವುದೇ ಒಂದು ಕೆಲಸ ಮಾಡಲಿ ಸಂಕಲ್ಪ ಅಂತೇಳ್ಬಿಟ್ಟು ಮಾಡಲೇಬೇಕಾಗುತ್ತೆ. ಫಸ್ಟ್ ಸ್ಟೆಪ್ಪೇ ಸಂಕಲ್ಪ. ನಾವು ಸಂಕಲ್ಪ ಮಾಡಿದರೆ ಅರ್ಧ ಕೆಲಸ ಆದಾಗೆ. ಬರೀ ಸಂಕಲ್ಪ ಮಾಡಿದರೆ ಆಗೋಯ್ತಾ? ಇಲ್ಲ. ಆ ಸಂಕಲ್ಪ ಮಾಡಿಬಿಟ್ಟು ನಾವು ಏನು ಅಂದ್ಕೊಂಡಿದ್ದೀವೋ ಆ ರೀತಿ ನಡೆದ್ರೆ ಮಾತ್ರ ನಾವು ಅಂದ್ಕೊಂಡಿದ್ದು ಗೋಲ್ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯಂಗೂ ಕೂಡ ಪ್ರತಿ ವಯಸ್ಸಲ್ಲೂ ಕೂಡ ವಯಸ್ಸಾದ್ಮೇಲೆ ಏನು ಗುರಿ ಇರಬಾರ್ದು ಅಂತಬಿಟ್ಟು ಏನಿಲ್ಲ. ಎಲ್ಲರಿಗೂ ಕೂಡ ಒಂದು ಗುರಿ ಅನ್ನೋದು ಇರಲೇಬೇಕು. ಆವಾಗಲೇ ಜೀವನಕ್ಕೆ ಒಂದು ಅರ್ಥ ಅನ್ನೋದು ಬರೋದು. ನಮ್ಮ ಗುರಿನ ನಾವು ರೀಚ್ ಆಗಬೇಕು ಅಂತಂದರೆ ಕೆಲವರು ಅಭ್ಯಾಸಗಳನ್ನು, ಅಂದರೆ ನಾವು ಏನಾಗಬೇಕು ಅಂತ ಅಂದ್ಕೊಂಡಿರ್ತೀವೋ, ಯಾವ ಗುರಿ ತಲುಪಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಗುರಿನ, ಆ ಡೆಸ್ಟಿನೇಷನ್ನ ನಾವು ತಲುಪಬೇಕು ಅಂತಂದರೆ ಆ ಅಭ್ಯಾಸಗಳನ್ನು ನಾವು ನಿರಂತರವಾಗಿ ಪದೇ ಪದೇ ಮಾಡ್ಕೊಂಡು ಬಂದರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ ಅಂತಲೇ ಮಾಡೋಕ್ಕಾಗೋದಿಲ್ಲ. ಇವಾಗ ನಾವೆಲ್ಲರೂ ಸಾಮಾನ್ಯ ಮನುಷ್ಯರಾಗಿ ಯಾಕೆ ಉಳ್ಕೋತೀವಿ ಅಂತಂದರೆ ಎಲ್ರಿಗೂ ಗೊತ್ತು, ನಾನು ಒಬ್ಬ ತುಂಬಾ ಫೇಮಸ್ ಆದಂಥ ಮನುಷ್ಯನಿಗೆ ನೋಡ್ತೀವಿ. ಇವಾಗ ರಾಜ್ಕುಮಾರು ಒಬ್ಬ ಮೇರು ನಟ ಅಂತ ಬಿಟ್ಟಿರ್ತೀವಿ. ಅವ್ರು ಹುಟ್ಟುತ್ತಾನೆ ಏನು ಹೆಸರು ಮಾಡಿರಲಿಲ್ಲ. ಅವರು ಹುಟ್ಟುತ್ತಾನೆ ಒಬ್ಬ ದೊಡ್ಡ ನಟ ಆಗಿರಲಿಲ್ಲ. ಅವ್ರ ಅಭ್ಯಾಸಗಳಿಂದ, ಅವ್ರ ಇಂಟ್ರೆಸ್ಟಿಂದ ಅದನ್ನು ಬೆಳೆಸ್ಕೊತ, ನಟನ ಶಕ್ತಿ ಅನ್ನೋದನ್ನು ಬೆಳೆಸ್ಕೊತ ಅವರು ಶ್ರದ್ಧೆಯಿಂದ ಮುಂದೆ ಬರ್ತಾ ಹೋದರು. ಅವರು ತುಂಬಾ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಕ್ಕೆ ಒಂದು ಹಂತಕ್ಕೆ ತಲುಪಿಬಿಟ್ರು. ಅವ್ರನ್ನ ಯಾರೂ ಮರೆಯೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಸಚಿನ್ ಅವರು ಕೂಡ ಅಷ್ಟೇ. ಅವರು ಹುಟ್ಟುತ್ತಲೇ ಏನು ಕ್ರಿಕೆಟರ್ ಏನಾಗಿರಲಿಲ್ಲ. ಅವರ ಅಭ್ಯಾಸ ಬಲದಿಂದ, ಕಠಿಣ ಶ್ರಮದಿಂದ, ಅವರು ಶ್ರದ್ಧಾ ಭಕ್ತಿಯಿಂದ ಅವರು ಆ ಗೋಲನ್ನು ರೀಚ್ ಆಗೋದಕ್ಕಾದರು. ಇವಾಗ ಎಷ್ಟೋ ಜನ ಕ್ರಿಕೆಟರ್ಸ್ಗೆ, ನಟರಿಗೆ ನೋಡ್ತೀವಿ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಆ ಲೆವೆಲ್ಲಿಗೆ ರೀಚ್ ಆಗೋದಕ್ಕಾಗೋದಿಲ್ಲ. ಕೆಲವೇ ಜನ ಮಾತ್ರ ಆ ಗೋಲನ್ನು ರೀಚ್ ಮಾಡೋದಕ್ಕೆ ಸಾಧ್ಯ. ಯಾಕೆ ಅಂತಂದರೆ ನಾವು ಮಾಡೋ ಅಂಥ ತುಂಬ ಶ್ರದ್ಧೆಯಿಂದ ಏನು ಕೆಲಸಗಳು, ಏನು ಅಭ್ಯಾಸಗಳನ್ನು ರೂಢಿಸ್ಕೋತೀವಿ, ಅವಾಗ ಮಾತ್ರ ಆ ಗೋಲ್ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನಮ್ಮೆಲ್ರಿಗೂ ಗೊತ್ತು, ನಾನು ಆರೋಗ್ಯವಾಗಿರ್ಬೇಕಂದ್ರೆ ನಾನು ಏನು ಮಾಡಬೇಕು, ಇಂತಿಂಥ ಅಭ್ಯಾಸಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಆರೋಗ್ಯವಾಗಿರ್ತೀವಿ ಅಂತಬಿಟ್ಟು ಎಲ್ರಿಗೂ ಗೊತ್ತು. ಬೆಳಗಿನ ಹೊತ್ತು ಯೋಗ ಮಾಡಬೇಕು, ವಾಕಿಂಗ್ ಮಾಡಬೇಕು, ಒಳ್ಳೆಯ ಲೈಫ್ ಸ್ಟೈಲ್ನ ಸ್ಪೆಂಡ್ ಮಾಡಬೇಕು, ಬೇಗ ಮಲಗಬೇಕು, ಬೇಗ ಎದ್ದೇಳಬೇಕು, ಆದಷ್ಟು ಕೂಡ ಇಲ್ಲದೇ ಇರೋ ಚಿಂತೆಗಳನ್ನು ಮಾಡದೆ ಮನಸ್ಸು ಪ್ರಶಾಂತತೆಯಿಂದ ಇಟ್ಕೋಬೇಕು, ನೆಮ್ಮದಿಯ ಜೀವನ ಸಾಗಿಸ್ಬೇಕಂತಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ. ಆದರೆ ನಾವು ಅದ್ರ ಬಗ್ಗೆ ಯೋಚನೆಯನ್ನು ಮಾಡ್ತೀವಿ, ಸಂಕಲ್ಪನೂ ಮಾಡ್ಕೊಂಡಿರ್ತೀವಿ, ಆ ರೀತಿ ನಮ್ಮ ಜೀವನದಲ್ಲಿ ನಡಿಬೇಕು ಅಂತೇಳಿ. ಆದರೆ ಎಲ್ಲರೂ ಕೂಡ ಆ ದಾರಿನ ತುಳಿಯೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಮನಸ್ಸಲ್ಲಿ ಯಾವಾಗಲೂ ಕೂಡ ದ್ವಂದ್ವ ಸ್ಥಿತಿ ಅಂತೇಳ್ಬಿಟ್ಟು ಇರುತ್ತೆ. ಈಗ ಬೆಳಿಗ್ಗೆ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ತುಂಬ ಒಳ್ಳೆಯದು ಅಂತಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆದರೆ ಎಷ್ಟು ಜನ ಎದ್ದೇಳ್ತಾರೆ? ಏನೋ ಒಂದು ಸ್ವಲ್ಪ ಅಯ್ಯೋ ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲ, ರಾತ್ರಿ ಬೇಗ ಮಲಗಲಿಲ್ಲ, ಇವತ್ತು ಬೇಡ ಬಿಡಿ, ಇವತ್ತು ಯಾಕೋ ಮಳೆ ಬರ್ತಾ ಇದೆ, ಇವತ್ತು ಚಳಿ ಆಗ್ತಾ ಇದೆ, ರಾತ್ರಿ ಸರಿಯಾಗಿ ನಿದ್ದೆ ಬರದೆ ಯಾಕೋ ಸುಸ್ತು ಅನ್ನಿಸ್ತಾ ಇದೆ, ಇವತ್ತು ಮನ್ಕೊಂಡ್ಬಿಡೋಣ, ನಾಳೆಯಿಂದ ನೋಡೋಣ ಅಂತಬಿಟ್ಟು ಇದೇ ರೀತಿ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಇದು ಎಲ್ಲ ಫೀಲ್ಡಿಗೂ ಕೂಡ ಅಳವಡಿಸ್ಕೋಬೋದು ನಾವು ಅದನ್ನು. ಇದೇ ರೀತಿ ನಮ್ಮ ಮನಸ್ಸು ಏನೋ ಒಂದು ಕಾರಣ ಹೇಳಿ ನಮಗೆ ಸಮಾಧಾನ ಪಡಿಸ್ತಾ ಇರುತ್ತೆ. ನಾವು ಅವಾಗ ಅನ್ಕೋತೀವಿ, ನಂದೇನು ತಪ್ಪಿಲ್ಲ, ನಾನು ಮಾಡಿಬಿಡ್ತಾ ಇದ್ದೆ, ಆದರೆ ಇವತ್ತು ಇಂಥ ಕಾರಣದಿಂದ ನಾನು ಈ ಕೆಲಸನ ಮುಂದೂಡಿಸ್ತಾ ಇದ್ದೀನಿ ಅಂತೇಳ್ಬಿಟ್ಟು ಫಸ್ಟು ಈ ರೀತಿ ನಮ್ಮ ಮನಸ್ಸಿಗೆ ನಾವೇ ಸಮಾಧಾನ ಮೋಸ ಮಾಡ್ಕೊತ ಹೋಗ್ತೀವಿ. ಆಮೇಲೆ ಅದು ಏನಾಗುತ್ತೆ, ಆಮೇಲೆ ಬರ್ತಾ ಬೆಳಿಗ್ಗೆ ಎದ್ದೇಳಬೇಕು ಅನ್ನೋದನ್ನು ಮರ್ತೇ ಹೋಗ್ಬಿಡ್ತೀವಿ. ಲೇಟಾಗಿ ಮಲಗೋದು, ರಾತ್ರಿ ಹೊತ್ತು ನಿದ್ದೆ ಮಾಡದೇ ಇರೋದು, ಯಾವಾಗ ಮಲಗಬೇಕು ಆವಾಗ ನಿದ್ದೆ ಬರೋದಿಲ್ಲ, ಯಾವಾಗ ಎದ್ದೇಳಬೇಕು ಅನ್ನೋದು ಆ ಟೈಮ್ನಲ್ಲಿ ಎದ್ದೇಳೋಕ್ಕಾಗೋದಿಲ್ಲ. ಆ ರೀತಿ ಆಗೋಗ್ಬಿಡುತ್ತೆ. ಒಬ್ಬ ಯಶಸ್ವಿ ಪುರುಷನಾಗಿ ಬೆಳಿಬೇಕು ನಾವು, ಸಾಮಾನ್ಯರಲ್ಲಿ ಒಬ್ಬ ಅಸಾಮಾನ್ಯ ಆಗಬೇಕು ಅಂತಂದರೆ ಒಳ್ಳೆಯ ಹವ್ಯಾಸಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಯಾವಾಗ ನಮಗೆ ಕನ್ಫ್ಯೂಷನ್ಸ್ ಅಂತ ಬರುತ್ತೆ, ಇವಾಗ ಬೇಡ, ಇವಾಗ ನಾವು ಹಲ್ಲು ತಿಕ್ಕೋಬೇಕು ಅಂತ ಇಟ್ಕೊಳ್ರಿ, ಸ್ನಾನ ಮಾಡಬೇಕು ಅಂತ ಇಟ್ಕೊಳ್ರಿ, ಊಟ ಮಾಡಬೇಕು ಅಂತ ಇಟ್ಕೊಳ್ರಿ, ಎಷ್ಟೇ ಬ್ಯುಸಿಯಾಗಿರಲಿ, ನಮಗೆ ಟೈಮ್ ಇರಲಿ ಇಲ್ಲದೇ ಇರಲಿ, ಆರೋಗ್ಯ ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ನಾವು ಅದನ್ನೆಲ್ಲ ಮುಂದೂಡ್ತೀವ? ಇಲ್ಲ, ಅದನ್ನು ನಾವು ಮಾಡೇ
ಮಾಡ್ತೀವಿ. ಎಷ್ಟು ಬೇಗ ಹೊರಡಬೇಕಂದ್ರೂ ಕೂಡ ಆ ಟೈಮಲ್ಲಿ ಬೇಗ ಬೇಗ ಆ ಕೆಲಸಗಳನ್ನು ಮುಗಿಸ್ಕೊಂಡು ನಾವು ಹೊರಗಡೆ ಹೋಗ್ತೀವಿ. ಅದೇ ರೀತಿ ಯಾಕೆ ಅಂತಂದರೆ ಅದು ಸಣ್ಣತನದಿಂದ ನಮಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದೇ ರೀತಿ ಒಳ್ಳೆಯ ಹವ್ಯಾಸಗಳನ್ನು ಕೂಡ ನಾವು ಮಾಡಲೇಬೇಕಾಗುತ್ತೆ. ಈಗ ಬೆಳಿಗ್ಗೆ 4 ಗಂಟೆಗೆ ನಾವು ಅಲಾರಾಮ್ ಇಟ್ಕೊಂಡಿರ್ತೀವಿ, ಅದು ಟ್ರಿನ್ ಅಂತ ಹೇಳ್ತಲೂ ಇವತ್ತು ಬೇಡ ಅಂತೇಳ್ಬಿಟ್ಟು ಹಿಂಗೆ ನಾವು ತಲೆ ಮೇಲೆ ಪ್ರೆಸ್ ಮಾಡಿದ್ವಿ ಅಂದರೆ ಅದು ನಿಂತೋಗ್ಬಿಡುತ್ತೆ, ಮತ್ತು ಗಾಢ ನಿದ್ದೆಗೆ ಹೊರಟೋಗ್ಬಿಡ್ತಾರೆ. ಅಯ್ಯೋ ಇವತ್ತಿಂಥ ಕೆಲಸ ಮಾಡಿಬಿಟ್ಟೆ, ಆಮೇಲೆ ನಾಳೆ ಎದ್ದೇಳೋಣ ಅಂತ ಅನ್ಕೋತೀವಿ. ಆದರೆ ನಾಳೆನೂ ಆಗೋದಿಲ್ಲ. ಒಂದು ದಿನ ನಾವು ಈ ರೀತಿ ನಮ್ಮ ಮನಸ್ಸಿಗೆ ನಾವು ಮೋಸ ಮಾಡ್ಕೊಂಡ್ವಿ ಅಂತಂದರೆ ಅದು ಜೀವನದಲ್ಲಿ ಯಾವತ್ತೂ ಕೂಡ ಆಗೋದಿಲ್ಲ. ಅದ್ರ ಸಲುವಾಗಿ ದೊಡ್ಡರು ಹೇಳಿರೋದು, ನಾಳೆ ಮಾಡೋ ಕೆಲಸನ ಇವತ್ತೇ ಮಾಡು, ಇವತ್ತೇ ಮಾಡೋ ಕೆಲಸನ ಈಗಲೇ ಮಾಡು ಅಂತೇಳಿ. ನಾವು ಯಾವಾಗಲೂ ಕೂಡ ನಮ್ಮ ಮನಸ್ಸಿಗೆ ಒಂದು ಆಪ್ಷನ್ ಅನ್ನೋದನ್ನು ಕೊಡಲೇಬಾರ್ದು. ನಾನು ಮಾಡಬೇಕಾ, ನಾನು ಈ ರೀತಿ ಇರಬೇಕಾ, ನಾನು ಅಂದ್ಕೊಂಡಿದ್ದು ಸಾಧಿಸಬೇಕಾ, ಈ ಕೆಲಸನ ನಾನು ಮಾಡಲೇಬೇಕು, ಈ ಅಭ್ಯಾಸಗಳನ್ನು ನಾನು ರೂಢಿಸ್ಕೊಳ್ಳೇಬೇಕು ಅಂತಬಿಟ್ಟು ನಮ್ಮ ಮನಸ್ಸಿಗೆ ನಾವು ದೃಢ ಸಂಕಲ್ಪ ಮಾಡಿಕೊಳ್ಳದೆ ಇರೋ ವಿನ ನಾವು ಅದನ್ನು ಗೋಲನ್ನು ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆವಾಗ ನಮಗೆ ಗೊತ್ತ ಹಾಗೆ ನಾವು ಸಾಮಾನ್ಯ ಮನುಷ್ಯನಿಗಿನ್ನೂ ಬರ್ತಾ ಯಾವುದೋ ಒಂದು ಯಶಸ್ವಿ ಪಥದ ಕಡೆಗೆ ನಾವು ನಡೀತಾ ಇದ್ದೀವಿ ಅನ್ನೋ ಸಾರ್ಥಕ ಭಾವನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಗೆ ಯಾರು ಸನ್ಮಾನ ಮಾಡೋದು ಬೇಡ, ಯಾರು ಗುರ್ಸೋದು ಬೇಡ, ಆದರೆ ನಾವು ಮಾಡೋ ಕೆಲಸ ನಮಗೆ ಮೆಚ್ಚುಗೆ ಆಗಬೇಕು. ಹೌದಪ್ಪ, ನಾನು ಮೊದಲು ಹೆಂಗಿದ್ದೆ, ಇವಾಗ ಹೆಂಗಿದ್ದೀನಿ, ಮೊದಲೇನು ಮಾಡ್ತಾಯಿದ್ದೆ, ಇವಾಗೇನು ಮಾಡ್ತಾಯಿದ್ದೀನಿ, ಮೊದಲು ಯಾವ ರೀತಿ ಮಾಡ್ತಾಯಿದ್ದೆ, ಇವಾಗ ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋ ಸಮಾಧಾನ ನಮಗೆ ಕೊಡ್ತು ಅಂತಂದರೆ ಅದೇ ಸಾರ್ಥಕ ಜೀವನ. ಆ ಸಾರ್ಥಕ ಜೀವನಕ್ಕೆ ಏನು ಕಾರಣ ಅಂತಂದರೆ ಒಳ್ಳೆಯ ಅಭ್ಯಾಸಗಳೇ. ಒಳ್ಳೆಯ ಅಭ್ಯಾಸ ಯಾವ ರೀತಿ ಅಂತಂದರೆ, ಇವಾಗ ನಾವು ಮಾಡೋದಕ್ಕೆ ಶುರು ಮಾಡಿದ್ವಿ ಅಂತಂದರೆ ಹೈವೇ ಇದ್ದಾಗೆ ಅದು ಅದೇ ರೂಟಿಗೆ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಹೋಗುತ್ತೆ. ಅದೇ ನಾವು ಸ್ಟಾರ್ಟಿಂಗ್ನಲ್ಲೇ ಸ್ವಲ್ಪ ದ್ವಂದ್ವ ಸ್ಥಿತಿನಲ್ಲಿ ಅದು ಬೇಡ, ಅವಾಗ ಮಾಡೋಣ, ಇವಾಗ ಮಾಡೋಣ ಅಂತಬಿಟ್ಟು ನಮ್ಮ ಮನಸ್ಸಿಗೆ ನಾವೇ ಮೋಸ ಮಾಡ್ಕೊಂಡ್ವಿ ಅಂತಂದರೆ ಅದು ಕೌಲೊಡೆದ್ಬಿಡುತ್ತೆ. ದಾರಿ ಕೌಲೊಡೆದ್ಬಿಟ್ಟು ನಮಗೆ ಹೈವೇನಲ್ಲಿ ಕರ್ಕೊಂಡು ಹೋಗೋದ್ರ ಬದಲಿ ಯಾವುದೋ ಸಂಧಿ ಗೊಂದಿನಲ್ಲೆಲ್ಲ ಕರ್ಕೊಂಡೋಗ್ಬಿಟ್ಟು ನಮ್ಮ ಜೀವನ ಅನ್ನೋದು ತುಂಬಾ ಸಹಿಸೋಕ್ಕೆ ಅಸಾಧ್ಯ ಆಗುವಂಥ ಸ್ಟೇಜಿಗೆ ನಮಗೆ ಹಂತವಾಗಿ ಕರ್ಕೊಂಡೋಗುತ್ತೆ. ಅದು ಸ್ಟಾರ್ಟಿಂಗ್ ಲೆವೆಲಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಬರ್ತಾ ಎದ್ದೊಳಕ್ಕೆ ಆಗದೇ ಇರುವಂಥ ಸ್ಟೇಜಿಗೆ ನಾವು ಕಂದಕದಲ್ಲಿ ಬೀಳ್ತೀವಲ್ವ, ಅವಾಗೆ ಗೊತ್ತಾಗೋದು, ಅಯ್ಯೋ ನಾನು ಏನೂ ಆಗಬೇಕಾಗಿತ್ತು, ನನ್ನ ಜೀವನನ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತೇಳ್ಬಿಟ್ಟು ನಮಗೆ ಯಾವತ್ತೋ ಒಂದಿನ ಅನಿಸುತ್ತೆ. ಆ ಸ್ಥಿತಿಗೆ ಯಾರೂ ಹೋಗೋದು ಬೇಡ. ಇವಾಗ ನಮ್ಗೆ ಎಷ್ಟೇ ಆಗಿರಲಿ, ವಯಸ್ಸು 50 ಆಗಿದೆಯಾ, 60 ಆಗಿದೆಯಾ, 70 ಆಗಿದೆಯಾ, ಪರವಾಗಿಲ್ಲ. ವಯಸ್ಸು ಅನ್ನೋದು ಒಂದು ಕೌಂಟ್ ಅಷ್ಟೇ, ನಂಬರ್. ಅದು ನಮ್ಮ ಮನಸ್ಸು ಯಾವಾಗಲೂ ಕೂಡ ಚಿರ ಯೌವನವಾಗೇ ಇರುತ್ತೆ. ನಾವು ಏನು ಅನ್ಕೋತೀವೋ ಅದನ್ನು ಸಾಧಿಸೋದಕ್ಕೆ ಸಾಧ್ಯ ಅನ್ನೋದು ಇದೆ. ಒಳ್ಳೆಯ ಹವ್ಯಾಸಗಳನ್ನ ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೊಳ್ಳೇಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು ಕೂಡ ಅದೇನೆ. ನಾವು ಯೋಗ ಭ್ರಷ್ಟರು ಆದರೆ ಈ ಜೀವನದಲ್ಲಿ ನಾವು ಯೋಗ ಭ್ರಷ್ಟರು ಅಂದರೆ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿರ್ತೀವಿ, ಅದು ಆಗೋದಿಲ್ಲ. ಎಲ್ಲರ ಕೈಯಿಂದ ಅವನ್ನ ಮಾಡೋದಕ್ಕೆ ಸನ್ನಿವೇಶಗಳು ಅನ್ನೋದು ಆಗೋದಿಲ್ಲ. ಆದರೆ ಪ್ರಯತ್ನ ಅಂತೂ ಪಟ್ಟಿರ್ತೀವಲ್ವಾ. ನಾವು ಅಕಸ್ಮಾತ್ ಯೋಗ ಭ್ರಷ್ಟರಾದರೆ ಅದು ಫಲ ಎಲ್ಲೂ ಕೂಡ ವೇಸ್ಟ್ ಆಗೋದಿಲ್ಲ. ನಮ್ಮದ್ರಲ್ಲಿ ಪುನರ್ಜನ್ಮ ಅನ್ನೋದು ಒಂದು ಒಳ್ಳೆಯ ಸಂಸ್ಕಾರ ಇರೋ ಅಂಥ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇದೆ. ಈ ಜನ್ಮದಲ್ಲಿ ಆಗದೇ ಇರೋ ಕೆಲಸ ನಮಗೆ ಮುಂದಿನ ಜನ್ಮದಲ್ಲಿ ಸಾಧನೆ ಮಾಡೋ ಅಂಥ ಅವಕಾಶಗಳು ಸಿಕ್ಕುತ್ತೆ. ಅಂಥ ಫ್ಯಾಮಿಲಿನಲ್ಲಿ ನಾವು ಹುಡ್ತೀವಿ, ಅಂಥ ಸನ್ನಿವೇಶಗಳು ಕ್ರಿಯೇಟ್ ಆಗ್ತೀವಿ. ಇಲ್ಲಿ ನಾವೇನು ಅರ್ಧದಲ್ಲಿ ನಿಲ್ಲಿಸೋಗಿರ್ತೀವಿ ಅದು ಮುಂದುವರ್ಸೋದಕ್ಕೆ ತುಂಬ ಒಳ್ಳೆಯ ದಾರಿ ಅನ್ನೋದು ನಮಗೆ ಸಿಗುತ್ತೆ. ಅದ್ರ ಸಲುವಾಗಿ ಅಯ್ಯೋ ನಾನು ಈ ವಯಸ್ಸಲ್ಲಿ ನಾನು ಏನು ಸಾಧಿಸಬೇಕಾಗಿದೆ, ನಂದಾಗಲೇ ಕಾಲ ಮುಗೀತು, ನಾನು ಇಷ್ಟು ವರ್ಷನೇ ಏನು ಮಾಡದೇ ಇರೋನು ಇವಾಗೇನು ಮಾಡೋದಕ್ಕೆ ಸಾಧ್ಯ ಅಂತ ನೀವು ಅಂದ್ಕೊಳ್ಳೇಬೇಡ್ರಿ. ಹಿಂದೆ ಆಗಿರಲಿಲ್ಲ ನಮಗೆ, ಈಗಾದರೂ ಕೂಡ ನಾವು ಪ್ರಾರಂಭ ಮಾಡೋದ್ರಲ್ಲಂತೂ ಏನು
ಬಾಧೆ ಇಲ್ಲ. ಅದ್ರ ಸಲುವಾಗಿ ನಾವು ಯಾವ ಕಂಡೀಷನ್ನಲ್ಲಿದ್ದೀವಿ, ಹೆಂಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ನಾವೆಲ್ಲರೂ ಕೂಡ ಯಶಸ್ವಿ ಪಥದ ಹತ್ರ ಒಂದೊಂದು ಹೆಜ್ಜೆ ದಾಪುಗಾಲು ಆಗ್ತಾ 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 ನಾವು ಮುಂದೆ ಹೋದರೂ ಕೂಡ ಆಮೇಲೆ ಯಾವ ರೀತಿ ಮೆಲ್ಲಕ್ಕೆ ಓಡ್ತಾ 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 ಗೋಲ್ನ ರೀಚ್ ಆಯಿತು, ಅದೇ ರೀತಿ ನಮ್ಮ ಗುರಿನ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಬಿಟ್ಟು ಹೇಳೋದ್ರಲ್ಲಿ ನಾನು ಸಂತೋಷ ಪಡ್ತಾ ಇದ್ದೀನಿ. ನಮಸ್ಕಾರ.